ಈಸ್ ಅಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಕೇರಳದಲ್ಲಿ ನಮ್ಮದು 3 ದಿವಸ. ಇವಾಗ ನಾವು ಆ್ಯಸ್ ಆಫ್ ನಾವು ಹೋಗ್ತಿರೋದು ಕೊಲ್ಲಂ ಲೈಟ್ ಹೌಸಿಗೆ. ಲೈಟ್ ಹೌಸ್ ಮುಗಿಸ್ಕೊಂಡು ವರ್ಕಲಾ ಬೀಚಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಬನ್ನಿ ಹೋಗೋಣ ಗೈಸ್. ಲೈಟ್ ಹೌಸ್ಗೆ ರೀಚ್ ಆಗಿದ್ದೀರಿ ನೋಡ್ರಿ, ಇಲ್ಲೇ ಇದೆ. ಈಗ ನಡ್ಕೊಂಡು ಹೋಗ್ಬೇಕು ಒಳಗಡೆಯಿಂದ. ಓಕೆ, ಫುಟ್ವೇರ್ ಆಚೆ ಬಿಡ್ಬೇಕಾ? ಅದನ್ನ ಏನಮ್ಮ ಜೋಡಿಸ್ತಿದ್ದೀರಾ? ಹಾಂ, ಪರವಾಗಿಲ್ಲ, ಲಿಫ್ಟ್ ಐತೆ ನಿಮಗೆ. ತುಂಬ ಸ್ಲೋಪ್ ಆಗಿದೆ. ಅದು ಎಕ್ಲಿಕ್ಕೆ ಜಾಗ, ಕಾಲಿಡೋದಕ್ಕೆ ಜಾಗನೇ ಇಲ್ಲ ಜಾಸ್ತಿ. ಇಲ್ಲ, ಹಿಂಗೋ ನೈಸ್ ನೋಡಿ. ಆಲ್ಮೋಸ್ಟ್ ಫುಲ್ ಕೊಲ್ಲಂ ಕಾಣಿಸ್ತದೆ. From Bangalore. It's a place, Bannerghatta. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆಲ್ಮೋಸ್ಟ್ ಹಾಫ್ ಆಫ್ ಕೊಲ್ಲಂ ಕಾಣಿಸ್ತು ನಮಗೆ. ತುಂಬ ಹೈಟ್ ಇದೆ, ಆಲ್ಮೋಸ್ಟ್ 20-30 ಮೀಟರ್ಸ್ ಹೈಟ್ ಇದೆ. ಸೊ ಈಗ ಮುಗಿಸ್ಕೊಂಡು ರೆಸಾರ್ಟ್ಗೆ ಹೋಗಿ ಡ್ರೆಸ್ ಚೇಂಜ್ ಆಗಿ ನೆಕ್ಸ್ಟ್ ಹೋಗೋದು ವರ್ಕಲಾ ಬೀಚಿಗೆ. ಸೊ ಈಗ ವರ್ಕಲಾ ಬೀಚಿಗೆ ಎಂಟ್ರಿ ಆಗಿದ್ದೀವಿ. ಮೈಕ್ ಆ್ಯಸ್ ಆಫ್ ನಾನು ತೆಗೆದುಬಿಟ್ಟಿದ್ದೀನಿ, ಬಿಕಾಸ್ ವಾಟರ್ ಪ್ರೂಫ್ ಇರಲ್ಲ ಅಂತ. ನೋಡಿ ಗೈಸ್, ಆಲ್ಮೋಸ್ಟ್ ರೀಚ್ ಆಗಿದ್ವಿ ಈಗ ಬೀಚಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾದರೆ ಪ್ಯಾರಾಗ್ಲೈಡಿಂಗ್ ಆಗಲಿ ಅಥವಾ ಸ್ಕೂಬಾ ಡೈವಿಂಗ್ ಆಗಲಿ ಎಲ್ಲ ಅಲವ್ ಇಲ್ಲ ಅಂತ ಹೇಳ್ತಿದ್ರು. ಸೊ ಅದೊಂದು ಮಾತ್ರ ಬೇಜಾರಿದೆ. ಅದು ಬಿಟ್ಟು ಒಂದು ರೆಸ್ಟ್ ಆಲ್ ಇಸ್ ಸ್ಟಿಲ್ ಫೈನ್. ಗೈಸ್, ಬೀಚ್ ಕೂಡ ಔಟ್ ಆಫ್ ಲಿಮಿಟ್ಸ್ ಇದೆ ಅಂತೆ, ಬಿಕಾಸ್ ವೇವ್ಸ್ ತುಂಬ ಜಾಸ್ತಿ ಇದೆ. ಆ ಕಾರಣದಿಂದ ಎಲ್ಲ ಪೋಲ್ಸೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಒಂದು ಕಂಬ ಹಾಕಿ ಎಲ್ಲ ಫೆನ್ಸಿಂಗ್ ಟೈಪಲ್ಲಿ ಮಾಡಿದ್ದಾರೆ, ದಾಖಗಟ್ಟಿ. ಸೊ ಇನ್ನೂ ಒಂದು ಪ್ಯಾರಾಗ್ಲೈಡಿಂಗ್ ಒಂದು ಸ್ವಲ್ಪ ಅರೇಂಜ್ ಆಯಿತು. ಸೊ ಈಗ ನನ್ನ ತಮ್ಮ ಹೋಗ್ತಿದ್ದಾನೆ ಫಸ್ಟು. ಇಲ್ಲ हाँ, एक ही आदमी जा रहा है अभी। नहीं, 3 है अभी, फर्स्ट एक ही।
ಮಧ್ಯದಲ್ಲಿ ಗಾಯ್ಸ್ ಈಗ ಫುಲ್ ಹತ್ರೋಗ್ಬಿಟ್ಟಿದ್ದೀನಿ. ಎಷ್ಟು ದೂರವರೆಗೂ ಬರೀ ಬೀಚ ಇದೆ ನೋಡಿ. ಈಗ ಇರೋದು ಮಜಾ. ಇವಾಗ ಇಳಿಸೋವಾಗ ಫುಲ್ಲು ಚಿತಲ್ ಪತಲ್ಲು. ಗೈಸ್ ನೋಡಿದ್ರಲ್ಲ, ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಇತ್ತು. ಆಲ್ಮೋಸ್ಟು ವರ್ಕಲಕ್ಕೆ ಬಂದಿದ್ದು ಆ್ಯಕ್ಚುಲಿ ತುಂಬ ವೇಸ್ಟ್ ಆಗಿಲ್ಲ. ವಾಟ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಅದು. ಬಟ್ ಏನು ಅನ್ಫಾರ್ಚುನೇಟ್ ಅಂದರೆ ಬೀಚಲ್ಲಿ ಆಡೋಂಗಿಲ್ಲ. ಬಿಕಾಸ್ ನೋಡ್ಬೋದು ನೀವೇ, ವೇವ್ ತುಂಬ ಜಾಸ್ತಿ ವೈಲ್ಡ್ ಆಗಿದೆ. ಸೊ ಅದಕ್ಕಾಗಿ ಬೀಚಲ್ಲೆಲ್ಲ ಆಡೋಂಗಿಲ್ಲ ಅಂತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಥಾಟ್ ಆಫ್ ಸ್ಕೂಬಾ ಡೈವಿಂಗು ಆಮೇಲೆ ಬನಾನಾ ರೈಡ್ ಅದೆಲ್ಲ ಆಗೋಕ್ಕಾಗಲ್ಲ. ಆಬ್ವಿಯಸ್ಲಿ ಪ್ಲೇಸ್ ತುಂಬ ಜಾಸ್ತಿ ಇದೆ. ಸೊ ಇವತ್ತಿಗೆ ಇಷ್ಟೇ. ಬಾಯ್ ಬಾಯ್.